ಎಷ್ಟೇ ಬೇಗ ಹೇಳಿದ್ರು ಲೇಟ್ ಆಗೋದು ಹಿಂಗೆ. ಒಂದೇ ಕೆಲಸನ ಮಾಡ್ತೀವಿ ನೀನು ಬಂದೆ, ನೀವು ಹೊಂಡ ಮೇಲೆ ಕುಂತ್ಕೊಂಡವೆ. ಮುಂಚೆ ಎಲ್ಲ ಗುಬ್ಬಚ್ಚಿ ಸೌಂಡ್ ಕೇಳಿದ್ರೆ ಇವಾಗೆಲ್ಲ ಪಾಪ ಎಲ್ಲ ಹೊಡೆದಾಕ್ಬಿಟ್ರು ಮರಗಳನ್ನೆಲ್ಲ ಸೇರ್ಕೊಂಡು. ವಿಡಿಯೋ ಬಂದಾದ್ಮೇಲೆ ಎಲ್ಲ ಖಾಲಿ. ಊಟಕ್ಕೋಸ್ಕರ ಜನ ಇರೋ ಜಾಗಕ್ಕೆ ಬರಂಗಾಗ್ಬಿಟ್ಟಿತ್ತು ಪಾಪ ಕಾಯಿಗಳಿಗೆ. ಒಂದು 7 ಗಂಟೆಗೆ ಇನ್ನು ಚೂರು ಬೆಳಕತ್ತದೆ, ಅವಾಗ ಈ ಮಂಜು ಹೆಂಗಿರುತ್ತೆ ಅಂತ ಗೊತ್ತಾಗ್ತದೆ. ಚಳಿಗೆಲ್ಲ ಸ್ಟಾರ್ಟ್ ಆಯ್ತಂದ್ರೆ ಪಾಪ ವಯಸ್ಸಾದವ್ರಿಗೆ, ಚಿಕ್ಕ ಮಕ್ಳು ಸ್ವಲ್ಪ ಕಷ್ಟನೇ. ನನಗೂ ಕಷ್ಟನೇ, ಬೆಳಗ್ಗೆ ಹೊತ್ತು ಬೇಗ ಎದ್ದೇಳಕ್ಕಾಗಲ್ಲ, ರಾತ್ರಿ ಹೊತ್ತು ಬೇಗ ಮಲ್ಕೊಳಕ್ಕಾಗಲ್ಲ. ನೀ ಎಲ್ಲರಿಗೂ ಇಷ್ಟು ಬೇಗ ಜೀವನ ಸ್ಟಾರ್ಟ್ ಆಗುತ್ತದೆ ಬೆಂಗಳೂರಲ್ಲಿ ಯಾವಾಗ ಮಲಗ್ತಾರೆ, ಯಾವಾಗ ಎದ್ದೊಳ್ತಾರೆ, ಯಾವಾಗ ಕೆಲಸ ಮಾಡ್ತಾರೆ, ಏನು ಗೊತ್ತಾಗಲ್ಲ. ಮಾಡೋರು ಮಾಡ್ತಾ ಇರ್ತಾರೆ, ಮಲ್ಕೊಳೋರು ಮಲ್ಕೊಂತ ಇರ್ತಾರೆ. ತಕ್ಷಣ ಶುರು ಮಾಡ್ಬಿಟ್ಟಲ್ಲ ಉಪದೇಶನ ನೋಡುಗುರು. ಬೆಳಿಗ್ಗೆ ಬೇಗ ಎದ್ರೆ ನಮ್ಗೆ ಸ್ವಲ್ಪ ಟೈಮ್ ಸಿಗ್ತದೆ ಬೇಗ. ಇನ್ನು ನಮ್ ಬೇರೆ ಕೆಲಸ ಮಾಡ್ಕೊಳಕ್ಕೆ ಏನೋ ಒಂದು ಮಾಡೋದಕ್ಕೆ. ನನಗಂತೂ ಎಷ್ಟೇ ಬೇಗ ಎದ್ರು ಆಗಲ್ಲ, ಬೇಗ ಎದ್ದೊಳಕ್ಕೆ ಆಗಲ್ಲ. ರಾತ್ರಿ 10-11 ಗಂಟೆ ಮಲ್ಕೊಂಡು ಬೆಳಗ್ಗೆ 4-4:30 ಎದ್ರೆ 5-6 ಅವರ್ ನಿದ್ದೆ ಅಷ್ಟೇ ನಮ್ದು. ಹೊಸ ಟಾರ್ ಹಾಕವ್ರೆ, ಸಕ್ಕತ್ತಾಗೈತೆ ಗಾಡಿ ಓಡಾಡಕ್ಕೆ. ಇಲ್ಲಾಂದಿದ್ರೆ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 10 ಸಲ ಬ್ರೇಕ್ ಹೊಡಿಬೇಕಾಯ್ತು ನಾನು, ಒಂದೊಂದು ಗುಂಡಿಗೂ ಇಳಿಸ್ಕೊಂಡು. ಕೆರೆ ಪಾರ್ಕ್ ಒಂದು ರೌಂಡ್ ಬಂದ್ರೆ 2.5 ಕಿಲೋಮೀಟರ್ನೇ ಸರಳ ಒಂದು ರೌಂಡ್ ಆಗುತ್ತಂತೆ. ಇದು ನೋಡಿದ್ರು ಒಳ್ಳೆ ಪಾರ್ಕು. ಕರೆಕ್ಟ್ 4-5 ರೌಂಡ್ ಹೊಡ್ಬಿಟ್ರೆ 12 ಕಿಲೋಮೀಟರ್ ಆಗ್ಬಿಡುತ್ತೆ. ಯಾವ್ದೋ ತಪ್ಪ ಬಿಡ್ ಮೀನ್ ಹಿಡಿತಾವ್ರೆ ಈ ಚಳಿಯಲ್ಲೂ ಈ ಮಂಜಲ್ಲೂ. ಏನ್ ಗುರು ಇಲ್ಲಿ ಅಪ್ಪ ಸ್ವಾಮಿ ಏನ್ ಜಾಮ್ ಆಗಿತ್ತು. ಇವ್ರುಗಳಂತೂ ಯಾರನ್ನ ಒಬ್ರು ಮುಂದೆ ತಗೊಂಡ್ಬಿಡ್ತಾರೆ. ರೋಡ್ ಇರೋದೇ ಚಿಕ್ಕದು, ಜನ ಬಂದು ನಿಂತವ್ರೆ, ಜಾಮ್ ಆಗಿ ಕುಂತೈತೆ. ಅದ್ರಲ್ಲಿ ಈ ಸೈಡು ಆ ಸೈಡ್ 2 ಸೈಡ್ ಪಾರ್ಕ್ ಹಾಕೊಂಡ್ಬಿಟ್ಟು ಅರ್ಧ ಗಂಟೆ ಮಾಡ್ಬಿಟ್ರು ಗುರು. ಇಲ್ಲಾಂದ್ರೆ ನಮ್ಮ ಆಫೀಸ್ ಒಳಗೆ ಪಂಚಾದ್ರು ಮಾಡೇನೆ. ಏನ್ ಮಾಡಕ್ಕಲ್ಲ, ನಾನು ಆ ಕಡೆ ರೋಡ್ ಹೋಗೋಣ ಅನ್ನೋ ಅಷ್ಟೊತ್ತಲ್ಲಿ ನಾನು ತುರ್ಕೊಂಬಿಟ್ಟೆ ಸೆಂಟ್ರ್. ಏಕಂತ ಬಂದಿಲ್ಲ, ದಾರಿ ತಪ್ಪಿ ಬಂದಂಗೆ ಹೋಗ್ಬಿಡ್ತು ನನಗೆ. ಆ ಥರ ಒಂದು ಮ್ಯಾಟ್ರ್ ಗೊತ್ತು ಬಿಡಿದ್ರೆ ನಾನು ಆ ರೋಡ್ಗೆ ಬರ್ತಾ ಇರಲಿಲ್ಲ. ಈ ಮೈಕ್ದೊಂದು ಭಯನಪ್ಪ, ಎಲ್ಲಿ ಉದೋಗ್ಬಿಡುತ್ತೆ ಅನ್ನೋದೇ ಒಂದು ಭಯ ಆಗುತ್ತೆ.